ಇಲ್ಲಿಗೆ ಆಗಮಿಸಿದ ಎಲ್ಲರನ್ನು ಸ್ವಾಗತಿಸಲು ನಾನು ಸಂತೋಷ ಪಡುತ್ತೇನೆ. ಮೊದಲಿಗೆ ಈ ಸಮಾರಂಭದ ಅಧ್ಯಕ್ಷರಾದ ವಂದನೀಯ ಗುರು ಪೌಲ್ ಸಿಪೇರ ಇವರು ನಮ್ಮ ಪ್ರಾಂಶುಪಾಲರು ಆಗಿದ್ದಾರೆ, ನಮ್ಮ ಮಾರ್ಗದರ್ಶಕರು ಆಗಿದ್ದಾರೆ. ಈ ಸಭೆಗೆ ಅವರನ್ನು ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತೇನೆ. ಇಂದಿನ ಸಭೆಯ ಮುಖ್ಯ ಅತಿಥಿಗಳಾಗಿ ಆಗಮಿಸಬೇಕಾದಂತ ನಮ್ಮ ಜನಪ್ರಿಯ ಶಾಸಕರು ಶ್ರೀ ಲಾಲಜಿ ಗಂಡನ್ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿಕ್ಕೆ ಇರುವವರು. ಅವರ ಅನುಪಸ್ಥಿತಿಯಲ್ಲಿ ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ ನಮ್ಮವರೇ ಆದ ನಮ್ಮ ಹಳೆ ವಿದ್ಯಾರ್ಥಿ ಶ್ರೀ ದೇವದಾಸ್ ಹೆಬ್ಬಾರಿಯವರು, ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಹಾಗೂ ನಮ್ಮ ಸಂಸ್ಥೆಯ ಮೇಲಿನ ಅಭಿಮಾನದಿಂದ ಇಲ್ಲಿಗೆ ಬಂದಿದ್ದಾರೆ. ಅವರನ್ನು ಈ ಸಮಾರಂಭಕ್ಕೆ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇವೆ. ತದನಂತರ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಐಡಾ ಗಿಲ್ಬರ್ಟ್ ಡಿಸೋಜಾ ನಮ್ಮವರೇ ಹಾಗೂ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ, ಸಂಸ್ಥೆಯ ಹಿತಚಿಂತಕರು, ಅವರಿಗೂ ಸಂಸ್ಥೆಯ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತೇವೆ. ನಮ್ಮ ಗ್ರಾಮದ ಪ್ರಥಮ ಪ್ರಜೆ ಶ್ರೀಮತಿ ಜಸಿಂತಾ ಅರಣ್ಣ ಅವರನ್ನು ಈ ಸಮಾರಂಭಕ್ಕೆ ಸಂಸ್ಥೆಯ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅನಂತರ ಶ್ರೀಮತಿ ಸುಜಾತಾ ಸುವರ್ಣ ಉಪಾಧ್ಯಕ್ಷರು, ಬೆಳೆ ಗ್ರಾಮ ಪಂಚಾಯತ್, ಇವರಿಗೂ ಹಾರ್ದಿಕವಾದ ಶ್ರೀಮಂತ್ ಗಿಲ್ಬರ್ಟ್ ಡಿಸೋಜಾ ಸದಸ್ಯರು, ಗ್ರಾಮ ಪಂಚಾಯತ್, ಇವರಿಗೂ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತೇವೆ. ಕೊನೆಯಲ್ಲಿ ಇಲ್ಲಿ ಆಗಮಿಸಿದ ಪಂಚಾಯತ್ ಸದಸ್ಯರಿಗೂ, ಊರಿನ ಗಣ್ಯರಿಗೂ, ವಿದ್ಯಾಭಿಮಾನಿಗಳಿಗೂ, ಸಹೋದ್ಯೋಗಿ ಬಂಧುಗಳಿಗೂ ಮತ್ತು ಎಲ್ಲ ವಿದ್ಯಾರ್ಥಿನಿಯರಿಗೂ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಸುಮಾರು 187 ಸೈಕಲ್ ಅನ್ನ 8 ಮತ್ತು 9ನೇ ತರಗತಿ ವಿದ್ಯಾರ್ಥಿನಿಯರಿಗೆ ವಿತರಿಸ್ತಾ ಇದೆ. ಕರ್ನಾಟಕ ಸರ್ಕಾರದ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಸಕರು ಭಾಗಿಯಾಗಬೇಕಿತ್ತು. ಕಾಪು ಶಾಸಕರಾದಂತಹ ಲಾಲಾಜಿ ಮೆಂಡನ್ರವರು, ಹಿರಿಯ ವ್ಯಕ್ತಿಯಾದಂತಹ ಶ್ರೀ ಮಾಮಕ್ಕಳ ಕೃಷ್ಣ ಕಿಣಿಯವರು ತೀರ್ಕೊಂಡ ಕಾರಣ ಅಲ್ಲಿಗೆ ತೆರಳಿದ್ದಾರೆ. ದೂರವಾಣಿ ಮುಖಾಂತರ ಈ ಕಾರ್ಯಕ್ರಮ ನಡೆಸಿಕೊಳ್ಬೇಕು ಅಂತ ಶಾಸಕರು ನನ್ನ ಹತ್ರ ವಿನಂತಿ ಮಾಡಿದರು. ಆ ಪ್ರಯುಕ್ತ ಅವರ ಸ್ಥಾನದಲ್ಲಿ ನಿಂತುಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಇವತ್ತು ಕರ್ನಾಟಕ ಸರ್ಕಾರ ಹಲವು ಕಾರ್ಯಕ್ರಮಗಳನ್ನ, ಜನೋಪಯೋಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಹುಟ್ಟಿನಿಂದ ಸಾವಿನವರೆಗೆ ಏನೆಲ್ಲ ಬೇಕು ಜನರಿಗೆ ಅದನ್ನೆಲ್ಲ ಕರ್ನಾಟಕ ಸರ್ಕಾರ ಒದಗಿಸ್ತಾ ಇದೆ. ಈ ಸೈಕಲ್ ಅನ್ನ ಕೊಡುವಂತಹ ವಿದ್ಯಾರ್ಥಿನಿಯರಿಗೆ ಮುಂಚೆ 8ನೇ ತರಗತಿಗಿದ್ದು ಈಗ 9ನೇ ತರಗತಿಗೂ ವಿಸ್ತರಣೆ ಮಾಡಿದ್ದಾರೆ. ಸೈಕಲ್ ಅನ್ನು ಯಾಕೆ ಕೊಡ್ತಾರೆ? ಪ್ರಮುಖವಾಗಿ ಈ ಘಟ್ಟ ಪ್ರದೇಶದಲ್ಲಿ ಹೆಣ್ಮಕ್ಳು ಶಾಲೆಗೆ ಹೋಗುವುದಿಲ್ಲ, ಬಹಳಷ್ಟು ದೂರ ಇದೆ, ಹೋಗ್ಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಅವರು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ. 8ನೇ ತರಗತಿ ಕಲ್ತು ಕೂಡಲೇ ಅಥವಾ 7ನೇ ತರಗತಿ ಕಲ್ತು ಕೂಡಲೇ ತಂದೆ ತಾಯಿ ಮನೆಗೆ ಕೂತ್ಕೊಳ್ಳಮ್ಮ, ನಮ್ಗೆ ಹೊಲದ ಕೆಲಸ ಇದೆ, ನೀನು ಮನೆ ನೋಡ್ಕೊಳ್ಳಿ ಕೂತ್ಕೋ ಅಂತ ಹೇಳಿ ಕೂತ್ಕೊಳಿಸ್ತಾರೆ. ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಬಹಳಷ್ಟು ಕಡಿಮೆ. ಅಂತವರನ್ನ ಎಷ್ಟು ಕಲಿಲಿಕ್ಕಾಗ್ತದೆ ಅಷ್ಟು ಕಲಿಸ್ತಾರೆ ಹೆಣ್ಮಕ್ಳನ್ನ. ಘಟ್ಟ ಪ್ರದೇಶದಲ್ಲಿ ಉತ್ತರ ಕರ್ನಾಟಕ ಮತ್ತು ಬೇರೆ ಬೇರೆ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಹೆಣ್ಮಕ್ಳನ್ನ 7ನೇ ಕ್ಲಾಸ್ ಹಾಕೊಂಡು ಕೂತ್ಕೊಳಿಸಿರ್ತಾರೆ. ಇನ್ನೊಂದು ಮನೆಯ ಕೆಲಸಕ್ಕಿರಲಿ, ಮನೆಯ ಕೆಲಸ ಎಂಬ ಒಂದು ನೆಪ ಒಟ್ಟಿ ಅವರನ್ನು ಮನೆಗೆ ಕೂತ್ಕೊಳಿಸ್ತಾರೆ. ಇದನ್ನ ಮನಗಂಡಂತಹ ಸರ್ಕಾರ ಹೆಣ್ಮಕ್ಳಿಗೆ ಸೈಕಲ್ ಅನ್ನು ಕೊಟ್ಟು ದೂರದ ಶಾಲೆಗೆ ಹೋಗುವಂತಹ ವ್ಯವಸ್ಥೆಯನ್ನು ಮಾಡಿ ಆ ಮೂಲಕ ಮನೆಗೆ ಕುಳಿತುಕೊಂಡಂತಹ ಶಿಕ್ಷಣ ವಂಚಿತರಾದಂತಹ ಹೆಣ್ಮಕ್ಳು ಸಹ ಶಾಲೆಗೆ ಹೋಗಬೇಕು, ಶಾಲೆಗೆ ವಿದ್ಯೆ ಕಲಿಬೇಕು ಎಂಬ ಒಂದು ದೃಷ್ಟಿಯಿಂದ ಕರ್ನಾಟಕ ಸರ್ಕಾರ ಈ ಯೋಜನೆಯನ್ನು ತಂದಿದೆ. ಆವಾಗ ಲಿಂಗ ತಾರತಮ್ಯ ಆಗಬಾರದು ಎಂಬ ಒಂದು ದೃಷ್ಟಿಯಿಂದ ಗಂಡು ಮಕ್ಕಳಿಗೂ
ಸೈಕಲ್ ಅನ್ನು ಕೊಡಿಸುವಂತಹ ವ್ಯವಸ್ಥೆಯನ್ನ ಸಂಪುಟದ ತೀರ್ಮಾನ ಪ್ರಕಾರ ನಮ್ಮ ಸರ್ಕಾರವು ಶೈಕ್ಷಣಿಕ ಚಟುವಟಿಕೆಗಳಿಗೆ ಬಹಳಷ್ಟು ಉತ್ತೇಜನ ಹಾಗೂ ಅನುದಾನವನ್ನು ನೀಡುತ್ತದೆ. ಅದರ ಲಾಭವನ್ನು ನೀವೆಲ್ಲರೂ ಪಡೆದುಕೊಳ್ಳಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಇವತ್ತು ಸೈಕಲ್ ವಿತರಣಾ ದಿನ ಕಾರ್ಯಕ್ರಮ ಬಹಳಷ್ಟು ಚಂದವಾಗಿದೆ. ಮಕ್ಕಳು ಬಹಳಷ್ಟು ಆತುರದಲ್ಲಿದ್ದಾರೆ ಸೈಕಲ್ ತಗೊಂಡು ಹೋಗ್ಲಿಕ್ಕೆ. ಮಕ್ಕಳೇ ಜಾಗ್ರತೆ, ರಸ್ತೆಗಳೆಲ್ಲ ಸರಿಯಾಗಿಲ್ಲ, ನಿಧಾನವಾಗಿ ಚಲಿಸಿ. ನಮ್ಮ ಈ ಶಾಲೆಯು ರಾಜ್ಯದಲ್ಲಿಯೇ ಹೆಸರುವಾಸಿಯಾಗಿದೆ. ಇದಕ್ಕೆ ಕಾರಣ ಇಲ್ಲಿರುವ ಪ್ರಾಂಶುಪಾಲರು, ಶಿಕ್ಷಕರು ಹಾಗೂ ಮಕ್ಕಳು. ಇವರೆಲ್ಲರ ಪ್ರತಿಫಲ ಈ ಶಾಲೆಯು ಪ್ರಸಿದ್ಧಿಯನ್ನು ಪಡೆದಿದೆ. ಇದಕ್ಕೋಸ್ಕರ ನಿಮಗೆಲ್ಲರಿಗೂ ನಾನು ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ನಾವು ಇಂದು ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಮುಂದುವರಿದ್ದೇವೆ. ಹಾಗಾಗಿ ನಮಗೆ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತುವರಿ ಸರ್ಕಾರ ನೀಡುತ್ತಾ ಬಂದಿದೆ. ಅದರಲ್ಲೂ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿನಿಯರಿಗೆ ಅವರು ಶಾಲೆಗೆ ಅವರಿಗೆ ಬರಲಿಕ್ಕೆ 5-6 ಕಿಲೋಮೀಟರ್ ದೂರ ಇರ್ತದೆ. ಹಾಗಾಗಿ ಹೆಚ್ಚಿನ ಸಮಯ ಅವರಿಗೆ ಮನೆಯಿಂದ ಶಾಲೆಗೆ ಬರಲಿಕ್ಕೆ ಬೇಕಾಗ್ತದೆ. ಅದಕ್ಕಾಗಿ ಸರ್ಕಾರವು ಹಲವಾರು ಯೋಜನೆಗಳನ್ನು, ಉತ್ತಮವಾದ ಯೋಜನೆಗಳನ್ನು ತಾಲೂಕು ಪಂಚಾಯತ್ ಅಧ್ಯಕ್ಷರು, ಅವರು ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ಅವರು ನಮ್ಮ ಅದು ಭಾಗ್ಯ ಅಂತ ನಾನು ಅನಿಸ್ತೇನೆ. ನಮ್ಮ ಒಬ್ಬರು ದೊಡ್ಡ ಹುದ್ದೆಗೆ ಏರಿದ್ದಾರೆ. ನಮ್ಮವರೇ ಈ ಕಾರ್ಯಕ್ರಮಕ್ಕೆ ಅವರು ನಮ್ಮವರು ಹಾಗೂ ಸಹ ಅಧ್ಯಕ್ಷರಾಗಿ ಬಂದಿದ್ದಾರೆ. ಇಡೀ ಮುಗಿನ ತಾಲೂಕಿಗೆ ಅವರು ಅಧ್ಯಕ್ಷರು. ಮತ್ತವಲ್ಲ, ಈಗ ನಾನು ಸಿಕ್ಕಿದ ಪ್ರಕಾರ ಇಡೀ ಕರ್ನಾಟಕದ ತಾಲೂಕು ಪಂಚಾಯತ್ನ ಅಧ್ಯಕ್ಷರ ಸಂಘದ ಪ್ರಧಾನ ಕಾರ್ಯದರ್ಶಿ ಅವರಾಗಿದ್ದಾರೆ. ನೋಡಿ, ಎಷ್ಟು ದೊಡ್ಡ ಹುದ್ದೆ ಸಿಕ್ಕಿದವರಿಗೆ ಪಡೆದುಕೊಳ್ಳುವ ಹಾಗಾದ್ರೆ ಅವರಲ್ಲಿ ಅಂತಹ ಒಂದು ಯೋಗ್ಯತೆ ಉಂಟು. ಅವರಿಗೂ ಸಹ ಮೇಲೆ ಹೋಗಿ ಅಂತ ನಮ್ಮ ಆಶೆ. ದೇವರು ಅವರನ್ನು ಹರಸಲಿ ಎಂಬುದವರಿಗೆ ನಿಮಗೆ ಧನ್ಯವಾದಗಳು. ನಮ್ಮ ಐಡಾ ಡಿಸೋಜ ಜಿಲ್ಲಾ ಪಂಚಾಯತ್ನ ಸದಸ್ಯರು ಅವರು ಹೇಳಿದ್ರು, ಜನಪ್ರತಿನಿಧಿಯಾಗಿ ಪ್ರಪ್ರಥಮವಾಗಿ ಇಲ್ಲಿ ಅವರು ಬಂದಿದ್ದಾರೆ ಅಂತ. ನಮಗೆ ಬಹಳ ಸಂತೋಷ. ಜಿಲ್ಲಾ ಪಂಚಾಯತ್ ವತಿಯಿಂದ ನಮ್ಮ ಹಳೆ ವಿದ್ಯಾರ್ಥಿಗಳು ಆಗಿ ನಮ್ಮ ಮೇಲೆ ಪ್ರೀತಿ ಅಭಿಮಾನಕ್ಕೆ ಬಂದಿದ್ದಾರೆ. ದೇವರು ಅವರನ್ನು ಅರಸಲಿ ಅಂತ ಹೇಳುತ್ತಾ ಅವರಿಗೆ ಶುಭವನ್ನು ಹಾರೈಸಿದ್ದೇನೆ. ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ನಿಶಿಂತ ಆಲಾನಿ ಅವರು ಸದಾ ನಮ್ಮೊಡನೆ ಇದ್ದಾರೆ. ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಅವರ ಸಹಕಾರ ಇದೆ. ಅವರಿಗೆ ಸಹ ನಾನು ಶುಭವನ್ನು ಹಾರೈಸುತ್ತೇನೆ. ನಿಮಗೆ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಒಬ್ಬರ ಹೆಸರು ಇಲ್ಲ, ಯಾಕೆಂದ್ರೆ ಇಷ್ಟವರೆಗೆ ಇವರೆಲ್ಲ ಇಲ್ಲಿಯ ಹಳೆ ವಿದ್ಯಾರ್ಥಿಗಳು. ಸುಜಾತ ಸುವರ್ಣ, ಶ್ರೀಮತಿ ಸುಜಾತ ಸುವರ್ಣ ಅವರು ಹಳೆ ವಿದ್ಯಾರ್ಥಿ ಅಲ್ಲ, ಅವರು ಈಗ ಪಂಚಾಯತ್ನ ಉಪಾಧ್ಯಕ್ಷರು. ಅವರು ದೊಡ್ಡ ಜನ. ಅವರು ಪ್ರಕೃತವಾಗಿ ಇಲ್ಲಿ ನಮ್ಮ ಸಂಸ್ಥೆಗೆ ಬಂದಿದ್ದಾರೆ. ಶ್ರೀಮತಿ ಸುಜಾತ ಸುವರ್ಣ